ನಾಳೆ ವಿಶ್ವದಾದ್ಯಂತ ದುರಂಧರ್ 2 ಅಬ್ಬರ. ರಿಲೀಸ್ಗೂ ಮುನ್ನವೇ 100 ಕೋಟಿ ಬಾಚಿದ ರಣವೀರ್ ಸಿಂಗ್ ಸಿನಿಮಾ. ಕಳೆದ ವರ್ಷ ಬಾಕ್ಸ್ ಆಫೀಸ್ ದಾಖಲೆ ಬರೆದಿದ್ದ ದುರಂಧರ್ ಚಿತ್ರದ ಮುಂದುವರಿದ ಭಾಗ ದುರಂಧರ್ ದಿ ರಿವೆಂಜ್ ಮಾರ್ಚ್ 19ರಂದು ವಿಶ್ವದಾದ್ಯಂತ ತೆರೆ ಕಾಣಲು ಸಜ್ಜಾಗಿದೆ. ಲಂಡನ್ನ ಹೈಡ್ ಪಾರ್ಕ್ನಲ್ಲಿ ಜಾಗಿಂಗ್ ಮಾಡುವಾಗ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಮತ್ತು ಕೆನಡಾ ಪ್ರಧಾನಿ ಮಾರ್ಕಾನಿಯವರು ಈ ಚಿತ್ರದ ಬಗ್ಗೆ ಮಾತನಾಡಿರುವುದು ಈಗ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ. ಭಾರತದಲ್ಲಿ ತಮ್ಮ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಹೆಚ್ಚಾದ ಬಗ್ಗೆ ಉತ್ತರಿಸಿದ ಅಲೆಕ್ಸಾಂಡರ್ ಸ್ಟಬ್, ಹಿಂದಿ ಸಿನಿಮಾ ದುರಂಧರ್ ನೋಡಿದೆ ಎಂದು ಹೇಳಿದ ಬೆನ್ನಲ್ಲೇ ಈ ಬದಲಾವಣೆ ಆಯಿತು ಎಂದು ಅಚ್ಚರಿ ಹಂಚಿಕೊಂಡಿದ್ದಾರೆ. ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಸಂಜಯ್ ದತ್ ಸೇರಿದಂತೆ ದೊಡ್ಡ ತಾರಾ ಬಳಗವಿರುವ ಈ ಸಿನಿಮಾ ಬೇಹುಗಾರಿಕೆ ಮತ್ತು ಭೂಗತಲೋಕದ ಕಥಾಹಂದರ ಹೊಂದಿದ್ದು ವಿದೇಶಿ ಪ್ರೇಕ್ಷಕರನ್ನು ಆಕರ್ಷಿಸಿದೆ. ಮಾರ್ಚ್ 7ರಂದು ಬಿಡುಗಡೆಯಾದ ಟ್ರೇಲರ್ ಆನ್ಲೈನ್ನಲ್ಲಿ ಭಾರೀ ಸಂಚಲನ ಮೂಡಿಸಿದ್ದು, ಭಾರತೀಯ ಸಿನಿಮಾವೊಂದರ ಬಗ್ಗೆ ವಿಶ್ವ ನಾಯಕರು ಚರ್ಚಿಸಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.